श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 7. ऐसे हे त्रैलोक्य नायके बोलिले अध्यायांत श्लोके. तेथे ज्ञानची बहुतेके वानिले तोषे. ಹೀಗೆ ಆ ತ್ರೈಲೋಕ್ಯ ನಾಯಕನು ಅಧ್ಯಾಯಾಂತ ಶ್ಲೋಕಗಳಲ್ಲಿ ಹೇಳಿರುವನು. ಅಲ್ಲಿ ವಿಶೇಷವಾಗಿ ಜ್ಞಾನವನ್ನು ವರ್ಣಿಸಿರುವನು. ಈ ರೀತಿಯಾಗಿ ಆ ತ್ರೈಲೋಕ್ಯ ನಾಯಕನು 15ನೇ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ಹೇಳಿರುವನು. ಅದೇ ರೀತಿ ಅಲ್ಲಿ ವಿಶೇಷವಾಗಿ ಜ್ಞಾನವನ್ನು ವರ್ಣಿಸಿರುವನು. ಭರೂನಿ ಪ್ರಪಂಚಾचा घोटू कीजे देखताची देखत द्रष्टू. आनंद साम्राज्जी पाटू ಬಾಂಧಿಜೆ ಜೀವ. ಕುಡಿದು ಪ್ರಪಂಚದ ಗುಟುಕನ್ನು ನೋಡು ನೋಡುವಷ್ಟರಲ್ಲಿ ಸ್ವರೂಪಗೊಳಿಸುವುದು ನೋಡುವವನನ್ನು. ಹಾಗೂ ಆನಂದ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟುವುದು ಜೀವಕ್ಕೆ. ಆ ಜ್ಞಾನವು ಪ್ರಪಂಚದ ಗುಟುಕನ್ನು ಕುಡಿದು ನೋಡುವವನನ್ನು ನೋಡುವಷ್ಟರಲ್ಲಿ ಸ್ವಸ್ವರೂಪಗೊಳಿಸುವುದು ಹಾಗೂ ಜೀವಕ್ಕೆ ಆನಂದ ಸಾಮ್ರಾಜ್ಯದ ಪಟ್ಟಗಟ್ಟುವುದು. येवढे लाठेपणाचा उपावो आनू नाहीची म्हणे देवो. हा सम्यक ज्ञानाचा रावो ಉಪಾಯ ಮಾಜಿ. ಇಷ್ಟೊಂದು ಬಲಿಷ್ಠ ಉಪಾಯವೇನು ಬೇರೆ ಇರುವುದಿಲ್ಲವೆಂದ ಶ್ರೀಕೃಷ್ಣನು. ಇದೇ ಸಮ್ಯಕ್ ಜ್ಞಾನದ ರಾಜನು. ಉಪಾಯಗಳಲ್ಲಿ ಇಷ್ಟೊಂದು ಬಲಿಷ್ಠವಾದ ಉಪಾಯ ಬೇರೆ ಇರುವುದಿಲ್ಲವೆಂದು ಹೇಳಿದ ಶ್ರೀಕೃಷ್ಣನು ಎಲ್ಲ ಉಪಾಯಗಳಲ್ಲಿ ಇದೇ ಸಮ್ಯಕ್ ಜ್ಞಾನದ ರಾಜನಾಗಿರುವನೆಂದು ಅನ್ನುವನು. ಐಸೆ ಆತ್ಮ ಜಿಜ್ಞಾಸೂಜೆ ಹೋತೆ ತಿಹಿ ತೋಷಲೇನಿ ಚಿತ್ತೆ. ಆದರೆ ತಯಾ ಜ್ಞಾನಾತೆ ವಾಳಿಲೆ ಜೀವೇ. ಹೀಗೆ ಹೊಂದಿದವರು ಆತ್ಮ ಜಿಜ್ಞಾಸೆಯನ್ನು ಸಂತೋಷಗೊಳಿಸಿ ತಮ್ಮ ಚಿತ್ತವನ್ನು ಆದರದಿಂದ ನಿವಾಳಿಸಿದರು ತಮ್ಮ ಜೀವವನ್ನು ಆ ಜ್ಞಾನದ ಮೇಲೆ. ಹೀಗೆ ಆತ್ಮ ಜಿಜ್ಞಾಸೆ ಹೊಂದಿರುವವರು ತಮ್ಮ ಚಿತ್ತವನ್ನು ಸಂತೋಷಗೊಳಿಸಿ ಅತ್ಯಂತ ಆದರದಿಂದ ಆ ಜ್ಞಾನದ ಮೇಲೆ ತಮ್ಮ ಜೀವನವನ್ನೇ ನಿವಾಳಿಸಿರುವರು. ಆತ आवडी जेथ पडे तयाची अवसरी पुढे पुढे. रिगो लागे हे घडे ಪ್ರೇಮ ಐಸೆ. ಯಾವ ವಸ್ತು ಪ್ರಿಯವೆನಿಸುವುದೋ ಯಾರಿಗೆ ಮುಂದೆ ಮುಂದೆ ಒರಿಯುವರು ಅದರೊಳಗೆ. ಇದೇ ರೀತಿಯಾಗಿರುವುದು ಪ್ರೇಮದೊಳಗೆ ಸಾಮಾನ್ಯವಾಗಿ. ಯಾರಿಗೆ ಯಾವ ವಸ್ತು ಪ್ರಿಯವೆನಿಸುವುದೋ ಅವರು ಅದರೊಳಗೆ ಮುಂದೆ ಮುಂದೆ ಒರಿಯುವರು. ಏಕೆಂದರೆ ಸಾಮಾನ್ಯವಾಗಿ ಪ್ರೇಮದೊಳಗೆ ಇದೇ ರೀತಿಯಾಗಿರುವುದು. मनवनी जिज्ञासूंचा पैकी ज्ञानी प्रतीती होयना जवनिकी
ತವ ಯೋಗಕ್ಷೇಮೋ ಜ್ಞಾನವಿಖಿ ಸ್ಫುರೇಲಚಿ ಕಿ. ಆದ್ದರಿಂದ ಜಿಜ್ಞಾಸುಗಳಲ್ಲಿ ಯಾರಿಗೆ ಜ್ಞಾನದ ಸರಿಯಾದ ಅನುಭವವಿಲ್ಲವೋ ಅಂಥವರಿಗೆ ಜ್ಞಾನವಾಗುವವರೆಗೆ ಅದರ ಬಗ್ಗೆ ವಿಚಾರವಿದ್ದೇ ಇರುವುದು. ಆದ್ದರಿಂದ ಆತ್ಮ ಜಿಜ್ಞಾಸುಗಳಲ್ಲಿ ಯಾರಿಗೆ ಜ್ಞಾನದ ಸರಿಯಾದ ಅನುಭವವಿಲ್ಲವೋ ಅವರಿಗೆ ಜ್ಞಾನವಾಗುವವರೆಗೆ ಅದರ ಯೋಗಕ್ಷೇಮದ ಬಗ್ಗೆ ವಿಚಾರ ಇದ್ದೇ ಇರುವುದು. ಮನೋನೀತೇತಿ ಸಮ್ಯಕ್ ಜ್ಞಾನ ಕೈಸೇರಿ ಹೋಯ ಸ್ವಾಧೀನ ಜಾಲಿಯಾ ವೃದ್ಧಿ ಯತ್ನ ಘಡೇಲ ಕೇವಿ. ಆದ್ದರಿಂದ ಸಮ್ಯಕ್ ಜ್ಞಾನವು ಹೇಗೆ ಆಗುವುದು ಸ್ವಾಧೀನವು, ಪ್ರಾಪ್ತವಾದರೆ ವೃದ್ಧಿಗಾಗಿ ಯತ್ನವು ಹೇಗೆ ಮಾಡುವುದು. ಆದ್ದರಿಂದ ಆ ಸಮ್ಯಕ್ ಜ್ಞಾನವು ನಮ್ಮ ಸ್ವಾಧೀನ ಹೇಗೆ ಆಗುವುದು, ಅದು ಪ್ರಾಪ್ತವಾದರೆ ಅದರ ವೃದ್ಧಿಗಾಗಿ ಹೇಗೆ ಯತ್ನ ಮಾಡುವುದು ಎಂಬುದನ್ನೆಲ್ಲ ಹೇಳಿರುವನು. ಕಾ ಉಪಜೋಚಿ ಜೇನ ಲಾಹೆ जे उपजले ही आव्हाटा सूये ते ज्ञानी विरुद्ध काय आहे हे जाणावे की. ಅಥವಾ ಪ್ರಾಪ್ತವಾಗಗೊಡದಿರುವವುಗಳನ್ನೆಲ್ಲ, ಪ್ರಾಪ್ತವಾದರೂ ಅಡ್ಡದಾರಿಗೆ ಹಚ್ಚುವವುಗಳನ್ನೆಲ್ಲ, ಹೀಗೆ ಜ್ಞಾನದ ವಿರುದ್ಧವಾದವುಗಳನ್ನೆಲ್ಲ ತಿಳಿದುಕೊಳ್ಳಬೇಕು. ಅಥವಾ ಪ್ರಾಪ್ತವಾಗಗೊಡದಿರುವವುಗಳನ್ನೆಲ್ಲ, ಅಥವಾ ಪ್ರಾಪ್ತವಾದರೂ ಅಡ್ಡದಾರಿಗೆ ಹಚ್ಚುವವುಗಳನ್ನೆಲ್ಲ, ಹೀಗೆ ಜ್ಞಾನದ ವಿರುದ್ಧವಾದವುಗಳನ್ನೆಲ್ಲ ತಿಳಿದುಕೊಳ್ಳಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.